ವಿಪರೀತ ಮೊಬೈಲ್ ಬಳಸ್ತೀಯಾ ಅಂತ ಹೇಳಿ ಪತ್ನಿಯ ಹತ್ಯೆ ಮಾಡಲಾಗಿದೆ. ಮೊಬೈಲ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತಿ ಪತ್ನಿ ಮಧ್ಯೆ ನಡೆದಂತಹ ಗಲಾಟೆ ತೆಗೆದು ಕತ್ತಿಯಿಂದ ಕಡಿದು ಪತ್ನಿಯ ಹತ್ಯೆಗೈದಿದ್ದಾನೆ ಪತಿ. ಹಿಲಿಯಾಣ ಗ್ರಾಮದ ಹೊಸಮಠ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹಿಲಿಯಾಣ ಗ್ರಾಮ ಇದು. ಕತ್ತಿಯಿಂದ ಕಡಿದು ಪತ್ನಿ ರೇಖಾಳನ್ನ ಹತ್ಯೆಗೈದಿದ್ದಾನೆ ಗಣೇಶ್. ಮದ್ಯ ವ್ಯಸನಿಯಾಗಿರುವಂತಹ ಗಣೇಶ್ ಪೂಜಾರಿಯಿಂದ ಈ ರೀತಿ ಕೃತ್ಯ ಆಗಿದೆ. ವಿಪರೀತ ಮೊಬೈಲ್ ಬಳಸ್ತೀಯಾ ಅಂತ ಹೇಳಿ ಪತ್ನಿ ಜೊತೆ ಆಗಾಗ ಈತ ಜಗಳ ತೆಗಿತಲೇ ಇದ್ದ. ಜಗಳ ವಿಕೋಪಕ್ಕೆ ತಿರುಗಿ ಕತ್ತಿಯಿಂದ ಕಡಿದು ಪತ್ನಿಯ ಹತ್ಯೆ ಮಾಡಿದ್ದಾನೆ ಆರೋಪಿ ಗಣೇಶ್. ಸದ್ಯ ಪೊಲೀಸರು ಆತನನ್ನ ಬಂಧಿಸಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಹರಿರಾಮ್ ಶಂಕರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಶಂಕರ್ ನಾರಾಯಣ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಒಂದು ಮೊಬೈಲ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಒಂದು ಹತ್ಯೆ ಆಗತ್ತೆ ಅಂದ್ರೆ ನಿಜಕ್ಕೂ ಮೊಬೈಲ್ ವಿಚಾರವೇ ಗಲಾಟೆ ಆಯ್ತಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ಪ್ರಜ್ವಲ್? ಖಂಡಿತವಾಗ್ಲೂ ಮಧು, ಈ ಒಂದು ಘಟನೆ ನಡೆದಿರುವಂತದ್ದು ಬ್ರಹ್ಮಾವರ ತಾಲೂಕಿನ ಹಿಲಿಯಾಣ ಗ್ರಾಮದ ಹೊಸಮಠ ಎಂಬಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಪತ್ನಿಯ ಮೊಬೈಲ್ ಹುಚ್ಚಾಟದಿಂದ ಬೇಸತ್ತಿರುವಂತಹ ಪತಿ ಏನಿದ್ದಾನೆ, ಅವನು ಗಂಡ ಏನಿದ್ದಾನೆ, ಅವನು ಏಕಾಏಕಿ ಚೂರಿಯಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ನಿನ್ನೆ ತಡರಾತ್ರಿ ನಡೆದಿರುವಂತದ್ದು. ತಡವಾಗಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಘಟನೆ ನಡೆದ ತಕ್ಷಣ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಮೊದಲ ಹಂತದ ತನಿಖೆಯನ್ನ ನಡೆಸಿರುವಂತದ್ದು. ಮೊದಲ ಹಂತ ತನಿಖೆಯಲ್ಲಿ ಆ ಪತ್ನಿ ಅಂದ್ರೆ ಈಗಾಗಲೇ ಆರೋಪಿ ಗಣೇಶ ಪೂಜಾರಿಯನ್ನ ಬಂಧಿಸಿ ಅವರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಪತ್ನಿಯ ಮೊಬೈಲ್ ಹುಚ್ಚಾಟದಿಂದ ಈ ಒಂದು ಕೃತ್ಯ ನಡೆದಿದೆ ಎಂಬುದು ಪ್ರಕರಣ ಬೆಳಕಿಗೆ ಬಂದಿದೆ. ಮತ್ತು ಗಂಡ ಗಣೇಶ್ ಪೂಜಾರಿ ಏನಿದ್ದಾನೆ ಅವನು ಕೂಡ ವಿಪರೀತ ಮದ್ಯವ್ಯಸನಿ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ನಿನ್ನೆ ತಡರಾತ್ರಿ ಕೊಲೆ ಮಾಡಿ ಒಂದು ಕಾಡಿಗೆ ಓಡಿ ಹೋಗಿದ್ದಾನೆ. ಅದರ ಬಳಿಕ ಇಂದು ಬೆಳಿಗ್ಗೆ ಸುಮಾರು 10 ಗಂಟೆ ವೇಳೆಯಲ್ಲಿ ಕಾಡಿನಿಂದ ಹೊರಬರುವ ಸಂದರ್ಭದಲ್ಲಿ ಶಂಕರನಾರಾಯಣ ಪೊಲೀಸರು ಅವನನ್ನ ಬಂಧಿಸುವಂತ ಕೆಲಸ ಮಾಡಿದ್ದಾರೆ ಮತ್ತು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಸ್ಥಳಕ್ಕೆ ಉಡುಪಿ ಎಸ್ಪಿ ಆಗಿರುವಂತಹ ಹರಿರಾಮ್ ಶಂಕರ್ ಕೂಡ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಸಂಗ್ರಹಿಸಿರುವಂತದ್ದು. ಯಾಕಂದ್ರೆ ಕೇವಲ ಮೊಬೈಲ್ ಹುಚ್ಚಾಟಕ್ಕೆ ಈ ಒಂದು ಘಟನೆ ನಡೆದಿರುವ ಸಾಧ್ಯತೆ ಕಡಿಮೆ. ಆ ಹಿನ್ನೆಲೆಯಲ್ಲಿ ಬೇರೆ ಏನಾದ್ರೂ ಕಾರಣ ಇದೆಯಾ ಎಂಬುದರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಒಂದು ವಿಚಾರಣೆ ಮಾಡ್ತಿರುವಂತದ್ದು. ಈಗ ಬಂಧನ ಮಾಡಿರುವಂತಹ ಗಣೇಶ್ ಪೂಜಾರಿಯನ್ನ ಪೊಲೀಸ್ ಶಂಕರನಾರಾಯಣ ಪೊಲೀಸ್ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿರುವಂತದ್ದು. ಮಧು. ಓಕೆ ಪ್ರಜ್ವಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.